ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಇವರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ. ಯಾಕಂದ್ರೆ ಈ ಪೋರರಿಗೆ ಯಾರ ಮಾರ್ಗದರ್ಶನವೂ ಇಲ್ಲ, ಗುರುಗಳೂ ಇಲ್ಲ. ಆದರೆ ತಮ್ಮ ಸ್ಟಂಟ್ ಮೂಲಕ ಇದೀಗ ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ಸಾಹಸ ಕಲಾವಿದರ ಬ್ರೂಸ್ಲಿಯ 74ನೇ ಜನ್ಮದಿನಾಚರಣೆ ಅಂಗವಾಗಿ ಕೊಪ್ಪಳದಲ್ಲಿ ಏಕಲವ್ಯ ಸ್ಟಂಟ್ ಬಾಯ್ಸ್ ತಮ್ಮಲ್ಲಿ ಅಡಗಿದ್ದ ಪ್ರತಿಭೆ ಅನಾವರಣಗೊಳಿಸಿದ್ದಾರೆ. ಅಷ್ಟಕ್ಕೂ ಅವರ್ಯಾರು, ಅವರಿಗೆ ಸಾಹಸ ಕಲಿಯಲು ಕಾರಣ ಯಾರು, ಅವರು ಯಾವ ವಿದ್ಯೆಯಲ್ಲಿ ಪ್ರವೀಣರು, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನೋಡಿದ್ರಲ್ಲ, ಜೀವದ ಹಂಗು ತೊರೆದು ಜಂಪ್ ಮಾಡುತ್ತಿರುವ ಪೋರರು, ಒಬ್ಬರಿಗೊಬ್ಬರು ಹಿಡಿದುಕೊಂಡು ಉಲ್ಟಾ ಜಂಪ್ ಮಾಡುತ್ತಿರುವ ಹುಡುಗರು. ಅಂದ್ಹಾಗೆ ಮೈ ಝುಮ್ಮನಿಸುವ ಈ ಸಾಹಸಮಯ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಅಷ್ಟಕ್ಕೂ ಈ ಸಾಹಸಿ ಹುಡುಗರು ಯಾರು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡದೇ ಇರದು. ಹೌದು, ನಾವು ಈ ಹುಡುಗರ ಬಗ್ಗೆ ಹೇಳಲೇಬೇಕು. ಈ ಸಾಹಸಿ ಹುಡುಗರೆಲ್ಲ ಏಕಲವ್ಯ ಸ್ಟಂಟ್ ಬಾಯ್ಸ್ ತಂಡದ ಸದಸ್ಯರು. ಕಳೆದ 8 ವರ್ಷಗಳಿಂದ ಕೊಪ್ಪಳದಲ್ಲಿ ವಿವಿಧ ಬಗೆಯ ಸಾಹಸ ಪ್ರದರ್ಶನಗಳನ್ನ ಪ್ರದರ್ಶಿಸ್ತಾ ಬಂದಿದ್ದಾರೆ. ಕಾಟ್ವಿಲ್, ಬ್ಯಾಕ್ ಜಂಪ್ ಸರ್, ಎಲ್ಲ ನಾನಾ ಥರ ಜಂಪ್ಸ್ಗಳು ಮಾಡ್ತೀವಿ ಸರ್. ಎಲ್ಲ ಫಾರೆನ್ಸ್ ಟೈಪ್ ನೋಡಿ ಕಲಿತೀವಿ ಸರ್. ಅಂದರೆ ಅವರೆಲ್ಲ ಬೆಡ್ನಲ್ಲಿ ನೋಡಿ ಬೆಡ್ನಲ್ಲಿ ಕಲಿತಾರೆ ಸರ್. ಆದರೆ ನಾವು ಬೆಡ್ ಇಲ್ಲ, ಏನಿಲ್ಲ, ಮರುಳು ಭೂಮಿಯಲ್ಲಿ ಕಲಿತೀವಿ ಸರ್. ಇದರಲ್ಲಿ ಫಿಲ್ಮ್ಸ್ನಲ್ಲಿ ಎಲ್ಲ ಡೂಪ್ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಆದರೆ ಇಲ್ಲಿ ಡೂಪ್ ಯೂಸ್ ಮಾಡಲ್ಲ, ಏನಿಲ್ಲ ಸರ್. ಕಾರ್ ಮೇಲಿಂತ್ರ ಆಗಲಿ, ನೆಲದ ಮೇಲೆ ಆಗಲಿ, ಡಬಲ್ ಟರ್ನ್ ಆಗಲಿ, ಡಬಲ್ ಟರ್ನ್ ಆಗಲಿ, ಎಲ್ಲ ಇಲ್ಲೇ ರಿಯಲ್ನಲ್ಲೇ ಮಾಡ್ತೀವಿ ಸರ್. ಆದರೆ ಇದರಲ್ಲಿ ಮರುಳಲ್ಲಿ ಅಂದರೆ ಭಾಳ ಹೊಡ್ತಾ ಬೀಳ್ತಾವೆ ಸರ್. ಕೈ ಮುರಿದೇವು, ಕಾಲು ಮುರಿದಿದ್ದಾವೆ ಸರ್. ಆ ಥರ ಇನ್ನೂ ನಮಗಿನ್ನೂ ಹೆಚ್ಚಿನ ಇಲ್ಲಿ ಯಾರು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಇದರಲ್ಲೇ ಮುಂದೆ ಬೆಳಿಬೇಕನ್ನೋ ಆಸೆ ಸರ್. ಏಕಲವ್ಯ ಸ್ಟಂಟ್ ಬಾಯ್ಸ್ ತಂಡದಲ್ಲಿ 35ಕ್ಕೂ ಹೆಚ್ಚು ಹುಡುಗರಿದ್ದಾರೆ. ಇವರೆಲ್ಲರೂ ಕಾಟೀಲ್, ಫ್ರಂಟ್ ಸಮರ್, ಬ್ಯಾಕ್ ಸಮರ್, ಡಬಲ್ ಜಂಪ್ಸ್, ಸ್ಟೀಕ್ ಕಾಟಿಲ್, ವಾರ್ ಸಮರ್, ಡಬಲ್ ಟರ್ನ್ ಸೇರಿದಂತೆ ವಿವಿಧ ಬಗೆಯ ಸಾಹಸ ಪ್ರದರ್ಶನಗಳನ್ನ ಮಾಡ್ತಾ ನೋಡುಗರನ್ನ ನಿಬ್ಬೆರಗಾಗಿಸ್ತಾರೆ. ಒಂದಿಷ್ಟು ಹುಡ್ರು ಊರಿಂತ್ರ ಬರ್ತಾರೆ ಸರ್. ಒಂದಿಷ್ಟು ಹುಡ್ರು ಭಾಳ ಬಡವ್ರು ಅದಾರ ಸರ್. ಒಂದಿಷ್ಟು ಹುಡ್ರು ಕುರಿ ಕಾಯ್ತಾರ ಸರ್. ಒಂದಿಷ್ಟು ಹುಡ್ರು ಕಾಲೇಜ್ ಹೋಗ್ತಾರೆ ಸರ್. ಒಂದಿಷ್ಟು ಹುಡ್ರು ಶಾಲೆಗೆ ಹೋಗ್ತಾರೆ ಸರ್. ಅದರಲ್ಲಿ ಅರ್ಧ ಜನ ಫ್ಯಾಕ್ಟ್ರಿಗೆ ಹೋಗ್ತಾರೆ ಸರ್. ಅರ್ಧ ಜನ ಎಗ್ರೆಸ್ ಬಂಡಿ ಅಂಥವೆಲ್ಲ ಮಾಡ್ಕೊಂಡು ಅದಾರ ಸರ್. ಇಟ್ಕೊಂಡು ಏನು ಕಾರ್ ಇಲ್ಲದೆ ಕಾರ್ ಮೇಲಿಂದ ತೊಡೆಯೋದು, ಬೈಕ್ ಮೇಲಿಂದ ತೊಡೆಯೋದು, ಅವೆಲ್ಲ ಸ್ಟೆಪ್ ಇದು ಮಾಡ್ತೀವಿ ಸರ್. ಭಾಳ ಭಯ ಆಗುತ್ತೆ ಸರ್. ಆದರೆ ಅಲ್ಲೆಲ್ಲ ಇದನ್ನ ಬೆಡ್ ಹಾಕಿ ಯೂಸ್ ಮಾಡ್ತಾರೆ ಸರ್. ಇಲ್ಲ ನಮಗೆ ಉಸುಗ್ ಮೇನಾಗುತ್ತೆ ಸರ್. ಭಾಳ ಭಯ ಆಗುತ್ತೆ ಸರ್. ಆದ್ರೂ ಒಬ್ಬರು ಸಪೋರ್ಟ್ ಹಿಡಿದು ಮಾಡ್ತೀವಿ ಸರ್. ಇನ್ನು ಈ ಹುಡುಗರು ಸಾಮಾನ್ಯ ಸ್ಟಂಟ್ಗಳ ಜೊತೆಗೆ ಟ್ರ್ಯಾಕ್ಸ್ ಮೇಲಿಂದ ಜಂಪ್ ಮಾಡೋದು ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳಿಂದ ಜಂಪ್ ಮಾಡೋದನ್ನ ಸಹ ಕರಗತ ಮಾಡಿಕೊಂಡಿದ್ದಾರೆ. ಇನ್ನು ಈ ಸಾಹಸಿ ಹುಡುಗರಿಗೆ ಗುರುಗಳಿಲ್ಲ, ಮಾರ್ಗದರ್ಶಕರೂ ಇಲ್ಲ. ಅದೆಲ್ಲೋ ಕರಾಟೆ ನೋಡ್ಕೊಂಡು ಬಂದಿದ್ದ ಹುಡುಗರು ಕರಾಟೆ ವಿದ್ಯೆಯನ್ನೇ ಕರಗತ ಮಾಡಲೇಬೇಕು ಅಂತ ಪಣ ತೊಟ್ರು. ಪ್ರತಿದಿನ ಒಂದೆಡೆ ಸೇರಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದೀಗ ಜಂಪಿಂಗ್ ಸ್ಟಾರ್ಸ್ ಅನಿಸ್ಕೊಂಡಿದ್ದಾರೆ. ಅಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಇದ್ದೀವಿ ಸರ್. ನಾವು ಮಾಡೋದು ನೋಡಿ ನಮ್ಗೆ ಯಾರು ಗುರು ಇಲ್ಲ. ನಾವು ಮಾಡೋದು ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್ ಬಂದು ಸರ್. 3 ಜನದಿಂದ ಒಂದು 37 ಜನ ಇವೆ ಸರ್. ಈಗ ನಮ್ಗೆ ಯಾರು ಗುರು ಇಲ್ಲ. ಗುರು ಇಲ್ಲೇ ಈ ಥರ ಕಲ್ಸಿವಿ ಸರ್. ಹಂಗ ನಮ್ಮ ಟೀಮ್ಗೆ ಏಕಲವ್ಯ ಅಂತ ಇಟ್ಟಿವಿ ಸರ್.
ಗುರು ಇಲ್ಲದೆ ಕೇವಲ ಗುರಿಯೊಂದನ್ನೇ ಇಟ್ಕೊಂಡು ಸ್ಟಂಟ್ ಕಲೆಯನ್ನ ಕರಗತ ಮಾಡಿಕೊಂಡಿರುವ ಏಕಲವ್ಯ ಸ್ಟಂಟ್ ಬಾಯ್ಸ್ ತಂಡಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈವರೆಗೆ ಏಕಲವ್ಯ ಸ್ಟಂಟ್ ಬಾಯ್ಸ್ ತಂಡದವರ ಸಾಹಸ ಪ್ರದರ್ಶನ ನೋಡಿದ್ರಲ್ಲ. ಎಲ್ಲರ ಹುಬ್ಬೇರುವಂತೆ ಸಾಹಸ ಮಾಡುವ ಈ ಹುಡುಗರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನರಳುತ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಈ ಹುಡುಗರ ಸಮಸ್ಯೆ ಏನು, ಇದರ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ನೋಡೋಣ. आजा आजा जिंद शामी गाने के तल है, आजा जरी वाले नीले आसमाने के तल है. ಬೆಂಕಿಯ ರಿಂಗ್ನಲ್ಲಿ ಜೀವನದ ಹಂಗು ತೊರೆದು ಜಂಪ್ ಮಾಡ್ತಾ ಇರುವ ಹುಡುಗರ ಈ ಸಾಹಸಮಯ ದೃಶ್ಯಗಳನ್ನ ನೋಡಿ ಜನರು ಚಪ್ಪಾಳೆ ಹೊಡಿತಾರೆ. ಇದು ಇವರ ಸಾಹಸಕ್ಕೆ ತಕ್ಕ ಪ್ರತಿಫಲವೇ ಸರಿ. ಆದ್ರೆ ಸಾಹಸದ ಹಿಂದೆ ಇವರು ಅನುಭವಿಸ್ತಾ ಇರೋ ನೋವು ಅಷ್ಟಿಷ್ಟಲ್ಲ. ನೀವು ಅಂದುಕೊಂಡಂತೆ ಇವರು ಶ್ರೀಮಂತರ ಮಕ್ಕಳಲ್ಲ. ಬದಲಾಗಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನೋವನ್ನ ಅನುಭವಿಸ್ತಾ ಇರೋ ಬಡ ಮಕ್ಕಳು. ಸಿನಿಮಾದಲ್ಲಿ ಈ ಸಾಹಸ ಮಾಡಬೇಕಾದ್ರೆ ಡ್ಯೂಬ್ ಬಳಸ್ತಾರೆ. ಆದ್ರೆ ಈ ಹುಡುಗರು ಯಾವುದೇ ಡ್ಯೂಬ್ ಇಲ್ಲದೆ ಸಾಹಸ ಮಾಡ್ತಾರೆ. ಎಲ್ಲೆಂದರಲ್ಲಿ ಸ್ಟಂಟ್ ಮಾಡ್ತಾರೆ. ಇಷ್ಟೆಲ್ಲ ಸಾಹಸ ಮಾಡುವ ಇವರಿಗೆ ತಾವು ಸಹ ನ್ಯಾಷನಲ್ ಮಟ್ಟದಲ್ಲಿ ಸಾಹಸ ಮಾಡಬೇಕು ಅನ್ನೋ ಕನಸಿದೆ. ಆದ್ರೆ ಈ ಕನಸನ್ನ ನನಸು ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕಾರಣ ಸಾಹಸಕ್ಕೆ ಬೇಕಾಗುವ ಉಪಕರಣಗಳ ಕೊರತೆ. ತಮ್ಮಲ್ಲಿ ಹುದುಗಿರ್ತಕ್ಕಂಥ ಈ ಸಾಹಸ ಕ್ರೀಡೆಯ ಪ್ರತಿಭೆಯನ್ನು ತಾವು ಅನಾವರಣಗೊಳಿಸ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಒಂದು ಯಾರಿಗೆ ಒಂದು ಪ್ರೋತ್ಸಾಹವಿಲ್ಲದೆ ಇವತ್ತು ಆ ಕ್ರೀಡೆ ಮಕ್ಕಳಲ್ಲಿರ್ತಕ್ಕಂಥ ಕ್ರೀಡೆ ಇವತ್ತು ಕೊರಗ್ತಾ ಇದೆ. ಇವತ್ತು ಆ ಸಾಹಸ ಕ್ರೀಡೆ, ಆ ಮಕ್ಕಳಲ್ಲಿರ್ತಕ್ಕಂಥ ಸಾಹಸ ಕ್ರೀಡೆಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು, ಸಿನಿಮಾ ರಂಗದಲ್ಲಿರ್ತಕ್ಕಂಥ ಅನೇಕ ಪ್ರಮುಖರು ಇವತ್ತು ಈ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಸಾಹಸ ಕ್ರೀಡೆಯನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಶೂ, ಬೆಡ್, ಸ್ಪ್ರಿಂಗ್ ಕಾರ್ಡ್ ಸೇರಿದಂತೆ ಅನೇಕ ಉಪಕರಣಗಳ ಕೊರತೆ ಇದೆ. ಇಷ್ಟೊಂದು ಕೊರತೆಗಳ ಮಧ್ಯೆಯೂ ಸ್ಟಂಟ್ ಬಾಯ್ಸ್ ಕಸರತ್ತುಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಇವರಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ರೆ ಸ್ಟಂಟ್ನಲ್ಲಿ ಏನಾದರೊಂದು ಸಾಧನೆ ಮಾಡೇ ಮಾಡ್ತಾರೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಕೊಪ್ಪಳದಲ್ಲಿ ಏಕಲವ್ಯ ಸ್ಟಂಟ್ ಬಾಯ್ಸ್ ಏನಿದ್ದಾರೆ ಅದ್ಭುತ ಪ್ರತಿಭೆಯನ್ನು ಹೊಂದಿದ್ದಾರೆ. ಇವರಿಗೆ ಒಂದು ಸರಿಯಾದ ವೇದಿಕೆ ಇಲ್ಲ. ಹಿಂಗಾಗಿ ಕೆಲವಾರು ಸಂಘ ಸಂಸ್ಥೆಗಳು ಇಲ್ಲಿ ಪ್ರೋತ್ಸಾಹ ಕೊಡಬೇಕು. ನಮ್ಮ ಕೈಲಾದಷ್ಟು ನಾವು ಏನು ಸಹಾಯ ಮಾಡಬೇಕೋ ಮಾಡೇ ಮಾಡ್ತೀವಿ. ಎಲ್ಲ ಸಂಘ ಸಂಸ್ಥೆಗಳು ಇವು ಪ್ರೋತ್ಸಾಹ ಕೊಟ್ಟರೆ ಅದ್ಭುತ ಪ್ರತಿಭೆಗಳು ಹೊರಬೀಳ್ತವೆ. ಈ ಒಂದು ಕೊಪ್ಪಳದಲ್ಲಿ ಇಷ್ಟು ಚೆನ್ನಾಗಿ ಇವರು ಎಲ್ಲ ಸಾಹಸವನ್ನು ಮಾಡ್ತಿದ್ದಾರೆ ಅಂದರೆ ಇವರಿಗೊಂದು ಪ್ರೋತ್ಸಾಹ ಕೊಡೋದು ನಮ್ಮ ಕರ್ತವ್ಯ ಅನಿಸುತ್ತೆ. ಏಕಲವ್ಯ ಸ್ಟಂಟ್ ಬಾಯ್ಸ್ ಟೀಮ್ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ಹುಡುಗರಿದ್ದಾರೆ. ಆದ್ರೆ ಹಣಕಾಸಿನ ಕೊರತೆಯಿಂದಾಗಿ ಅರ್ಧದಷ್ಟು ಹುಡುಗರು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಕೆಲ ಹುಡುಗರು ಶಾಲೆಗೆ ಹೋಗ್ತಿದ್ದಾರೆ. ಹೀಗಾಗಿ ತಮ್ಮ ಸಾಹಸ ಪ್ರದರ್ಶನ ಮಾಡಲು ಆರ್ಥಿಕವಾಗಿ ಸದೃಢವಾಗಿಲ್ಲ ಅನ್ನೋದು ಸಾಹಸಿಗರ ನೋವು. आजा आजा जिंद शामी गाने के तल है, आजा जरी वाले नीले आसमाने के तल है. ಇನ್ನಾದ್ರೂ ಸಾಹಸ ಕೆಲಸಗಳಿಗೆ ಪ್ರೋತ್ಸಾಹ ನೀಡುವ ಮನಸ್ಸುಗಳು ಮುಂದೆ ಬರಬೇಕಿದೆ. ಸರ್ಕಾರ ನೆರವು ನೀಡಬೇಕಾಗಿದೆ. ಇಲ್ಲವಾದಲ್ಲಿ ಇಂತಹ ಪ್ರತಿಭೆಗಳು ಕಮರಿ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ.
ಒಟ್ನಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಅಪಾರ ಸಾಹಸ ಪ್ರದರ್ಶನ ನೀಡ್ತಾ ಇರುವ ಏಕಲವ್ಯ ಸ್ಟಂಟ್ ಬಾಯ್ಸ್ ತಂಡಕ್ಕೆ ಶುಭವಾಗಲಿ ಅನ್ನೋದೇ ಎಲ್ಲರ ಹಾರೈಕೆ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್. 3 ಜನರಿಂದ ಆರಂಭವಾದ ತಂಡ ಈಗ 37ಕ್ಕೆ ತಲುಪಿದೆ. ಖಂಡಿತವಾಗಿಯೂ ಈ ಪೋರರ ಸಾಹಸ ಎಲ್ಲರನ್ನ ನಿಬ್ಬೆರಗಾಗಿಸುತ್ತೆ. ಆದರೆ ಸರಿಯಾದ ವೇದಿಕೆ ಜೊತೆಗೆ ಹಣಕಾಸಿನ ಸಹಾಯದ ನಿರೀಕ್ಷೆಯಲ್ಲಿ ಈ ಇಡೀ ತಂಡ ಕಾಯ್ತಾ ಇದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.